ಕೂದಲು ಹಾಗೂ ಚರ್ಮದ ಆರೈಕೆಗೆ ಕರಿಬೇವು ಬೆಸ್ಟ್. ಹೀಗಾಗಿ ಹಸಿ ಕರಿಬೇವನ್ನ ತಿನ್ನೋದು ಎಷ್ಟು ಉಪಯೋಗಕಾರಿ ಅಂತಲೇ ನೋಡ್ಕೊಂಡು ಬನ್ನಿ. ಹಸಿ ಕರಿಬೇವನ್ನ ತಿನ್ನುವುದು ಎಷ್ಟು ಉಪಯೋಗಕಾರಿ. ಕೇಶಕಾಂತಿ, ಚರ್ಮಕಾಂತಿ ಹೆಚ್ಚಿಸೋದಕ್ಕೆ ಕರಿಬೇವು ಬೆಸ್ಟ್. ಹಸಿ ಕರಿಬೇವು ತಿಂದ್ರೆ ತಲೆ ಕೂದಲು ಉದುರೋದಿಲ್ಲ ಅಂತ, ಕೂದಲಿನ ಆರೋಗ್ಯಕ್ಕೆ ಅತ್ಯಂತ ಉತ್ತಮ ಅಂತ ಹೇಳಲಾಗುತ್ತೆ. ಹಸಿ ಕರಿಬೇವು ತಿನ್ನೋದ್ರಿಂದ ನಿಜಕ್ಕೂ ಕೂದಲಿಗೆ ಆರೋಗ್ಯಕ್ಕೆ ಒಳ್ಳೆಯದು, ಅದು ಕೂಡ ಕೆಲವು ಜನರಿಗೆ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ಅತಿ ಹೆಚ್ಚು ಕರಿಬೇವು ತಿನ್ನೋದ್ರಿಂದ ಕೆಲವರಿಗೆ ಅಲರ್ಜಿ ಹಾಗೂ ಪಚನ ಕ್ರಿಯೆಯ ತೊಂದರೆಯಂತಹ ಅನುಭವಗಳಾಗುತ್ತೆ. ಅಂತವನ್ನ ಹೊರತುಪಡಿಸಿ ಕರಿಬೇವನ್ನ ನೆತ್ತಿಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಬಹಳ ಉಪಯೋಗವಿದೆ ಅಂತಾರೆ ತಜ್ಞರು. ಅದು ತನ್ನ ನ್ಯೂಟ್ರಿಷನಲ್ ಪ್ರೊಫೈಲ್ ಹಾಗೂ ಜೈವಿಕ ಪರಿಣಾಮವನ್ನ ಉಳಿಸಿ ಹೋಗುತ್ತೆ. ಇನ್ನು ಕರಿಬೇವನ್ನ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಯಾವ ಅಪಾಯವೂ ಇರೋದಿಲ್ಲ. ಆದ್ರೆ ಗರ್ಭಿಣಿಯರು ಈ ಬಗ್ಗೆ ಹೆಚ್ಚು ಕಾಳಜಿಯನ್ನ ತೆಗೆದುಕೊಳ್ಳಬೇಕು. ಹಸಿ ಕರಿಬೇವು ತಿನ್ನೋದ್ರಿಂದ ದೇಹಕ್ಕೆ ವಿಟಮಿನ್ ಎ, ಬಿ, ಸಿ ಮತ್ತು ಡಿ ಈ 4 ಪೂರೈಕೆಯಾಗುತ್ತೆ. ಅದು ಮಾತ್ರವಲ್ಲ, ಕರಿಬೇವಲ್ಲಿ ಕ್ಯಾಲ್ಸಿಯಂ, ಐರನ್ ಮತ್ತು ಫಾಸ್ಫರಸ್ ನಂತಹ ಮಿನರಲ್ಸ್ಗಳು ಕೂಡ ಇವೆ. ಹೀಗಾಗಿ ಹಸಿ ಕರಿಬೇವು ತಿನ್ನೋದ್ರಿಂದ ಚರ್ಮದ ಕಾಂತಿಯನ್ನ ಅನೇಕ ಬದಲಾವಣೆಗಳು ಕಾಣುತ್ತೆ. ಹೊಸ ಸೆಲ್ ಬೆಳವಣಿಗೆಗಳಿಗೂ ಕೂಡ ಕರಿಬೇವು ಬೆಂಬಲವಾಗಿ ನಿಲ್ಲಲಿದೆ. ಕೇವಲ ಚರ್ಮಕಾಂತಿಗೆ ಮಾತ್ರವಲ್ಲ, ಕೂದಲು ಆರೋಗ್ಯಕ್ಕೂ ಕೂಡ ತುಂಬಾ ಸಹಕಾರಿ. ಇದರಲ್ಲಿರುವ ವಿಟಮಿನ್ಸ್ ಹಾಗೂ ಮಿನರಲ್ಸ್ಗಳು ಕೂದಲಿಗೆ ಪೋಷಣೆಯನ್ನ ನೀಡಿ ತಲೆ ಕೂದಲು ಬೆಳವಣಿಗೆಗೆ ದೊಡ್ಡ ಸಹಕಾರಿಯಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.